ನಾನು ಈಗಾಗಲೇ ಹಿಂದೆ ಹೇಳ್ದಂಗೆ ಜನರ ಸಮಸ್ಯೆ ಆಲಿಸಲು ಒಂದು ಹೊಸ ಇಲಾಖೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಒಬ್ಬ ಮಂತ್ರಿಗೆ ಆ ಇಲಾಖೆಯ ಜವಾಬ್ದಾರಿಯನ್ನು ಕೂಡ ವಹಿಸ್ತಾ ಇದ್ದೇನೆ. ಅದು ಪ್ರಜಾಸೇವೆ ಇಲಾಖೆ ಅಂಥೇಳಿ ಅದಕ್ಕೆ ಕರೀತಾ ಇದ್ದೇವೆ. ಯಾರದೇ ಗ್ರೀವೆನ್ಸಸ್ ಇರಲಿ, ಜನರ ಸಮಸ್ಯೆ ಇರಲಿ, ಪ್ರತಿಭಟನೆ ಮಾಡೋರಿರಲಿ, ಅವರ ನೋವುಗಳನ್ನು ಹೇಳ್ಕೊಳ್ಳಿಕ್ಕೆ, ಅವರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸರ್ಕಾರದ ಆ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಆ ವಿಚಾರಗಳನ್ನು ತಲುಪಲಿಕ್ಕೆ ಈ ಇಲಾಖೆ ಕೆಲಸ ಮಾಡ್ತದೆ. ಇಲಾಖೆಗೆ ಸೂಕ್ತವಾದಂಥ ಅಧಿಕಾರಿಗಳು ಕೂಡ, ಒಬ್ಬ IAS ಅಧಿಕಾರಿ ಕೂಡ ಇದಕ್ಕೆ ಅವರಿಗೆ ಸೆಕ್ರೆಟರಿಯಾಗಿ ನೇಮಕವನ್ನು ನಾವು ಮಾಡ್ತಾಯಿದ್ದೇವೆ. ಈ ತೀರ್ಮಾನವನ್ನು ಇವತ್ತು ನಾವು ತೆಗೆದುಕೊಂಡಿದ್ದೇವೆ. ಎಲ್ಲೇ ಪ್ರೊಟೆಸ್ಟ್ಗಳು ನಡೀತಾ ಇರಲಿ, ಆ ಅಪ್ಲಿಕೇಶನ್ನ ರಿಸೀವ್ ಮಾಡಿಕೊಂಡು ಇದನ್ನು ಕಾನೂನುಬದ್ಧವಾಗಿ ಸಹಾಯ ಮಾಡೋದಾದರೆ ನಾವು ಪ್ರೋಸೆಸ್ ಮಾಡ್ತೇವೆ ಮತ್ತು ಆ ಸಂಬಂಧಪಟ್ಟಂಥ ಮಂತ್ರಿಗೆ ಅದನ್ನು ತಲುಪೋ ರೀತಿಯಲ್ಲಿ, ಇಲ್ಲ ಜಿಲ್ಲಾ ಮಿನಿಸ್ಟ್ರು ರಿಸೀವ್ ಮಾಡ್ಕೋಬೋದು, ಇಲ್ಲ ಜಿಲ್ಲಾಧಿಕಾರಿಗಳು ಮಾಡ್ಕೊಳ್ಬೋದು, ಇಲ್ಲ ಯಾವುದೇ ಅಧಿಕಾರ ಮಾಡಿದ್ರು ಕೂಡ ಅಲ್ಟಿಮೇಟ್ಲಿ ಆ ಇಲಾಖೆಯಿಂದ ಪ್ರೋಸೆಸ್ ಆಗುವಂಥ ವ್ಯವಸ್ಥೆನ ನಾವು ಮಾಡ್ತೀವಿ. ಆಮೇಲೆ ಪ್ರತಿ ಡಿಸ್ಟಿಕ್ ಮಿನಿಸ್ಟ್ರು ಕಂಪಲ್ಸರಿ 2 ದಿನ 2 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಈ ಒಂದು ಪ್ರಜಾಸೇವೆಯ ಅಭಿಯಾನವನ್ನು ಅವರು ಕಂಪಲ್ಸರಿ ಮಾಡಲೇಬೇಕು. ತಿಂಗಳಿಗೆ 2 ದಿನ, ಮೊದಲನೇ ಶನಿವಾರ, 3ನೇ ಶನಿವಾರ, ಫಸ್ಟ್ ಸಾಟರ್ಡೆ ಆಫ್ ದಿ ಮಂತ್ ಆರ್ ಥರ್ಡ್ ಸಾಟರ್ಡೆ ಆಫ್ ದಿ ಮಂತ್. ರಜಾ ಇತ್ತು ಅಂತಂದರೆ ಅದು ಹಿಂದಿನ ದಿನ ಅವರು ಹೋಗ್ತಾರೆ, ಅಕಸ್ಮಾತ್ ಏನಾದ್ರು ಗೌರ್ಮೆಂಟ್ ರಜಾ ಇತ್ತು ಅಂತಂದರೆ. ಸೊ ಎಲ್ಲ ಮಂತ್ರಿಗಳು ಕೂಡ ಆ ಶಾಸಕರು ಯಾರು ಆ ಜಿಲ್ಲೆ ಆ ಕ್ಷೇತ್ರದ ಶಾಸಕರು ಇರ್ತಾರೆ ಅವ್ರನ್ನ ಇಟ್ಕೊಂಡು ಸೊ ಅಲ್ಲಿ ಹೋಗಿ ಈ ಒಂದು ಜನರ ಸಮಸ್ಯೆಗಳನ್ನು ಸ್ಪಂದಿಸಲಿಕ್ಕೆ ಆ ಪ್ರಜಾಸೇವೆ ಅಭಿಯಾನವನ್ನು ಮಾಡ್ತಾರೆ. ಎಲ್ಲ ಇಲಾಖೆಯ ಕೌಂಟ್ರುಗಳು ಕೂಡ ಅಲ್ಲಿರ್ತದೆ. ಆ ಜಿಲ್ಲೆಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಕೂಡ ಅಲ್ಲಿರಬೇಕು. ಏನೇನು ಅವ್ರದ್ದು ಗ್ರೀವೆನ್ಸಸ್ ಇದೆ ಮೊದಲೇ ಅವ್ರಿಗೆ ಜನರಿಗೆ ಆ ಮಂತ್ರಿ ಹೋಗೋದನ್ನು ನಾವು ತಿಳಿಸ್ತೇವೆ, ದಿನಾಂಕವನ್ನು ತಿಳಿಸ್ತೇವೆ. ಅಪ್ಲಿಕೇಶನ್ ಕೂಡ ಆ ತಾಲೂಕುಗಳಲ್ಲಿ ಏನು ಆ ತಾಲೂಕಲ್ಲಿ ಅಪ್ಲಿಕೇಶನ್ಸ್ ಇದೆ ಆ ಅಪ್ಲಿಕೇಶನ್ಸ್ನ ಫಾರ್ಮನ್ನು ಕೂಡ ನಾವು ಮುಂಚಿತವಾಗಿ ಅವ್ರಿಗೆ ತಲುಪಿಸೋವಂಥ ಕೆಲಸ ಮಾಡ್ತೇವೆ. ಬಂದು ಅವರು ಫಿಲಪ್ ಮಾಡಿಬಿಟ್ಟು ತಂದು ಆ ಕೌಂಟ್ರುಗಳಿಗೆ ಅವರೇ ಕೊಡ್ಬೋದು. ಅದನ್ನು ಯಾವ ರೀತಿ ಮಂತ್ರಿಗಳಿಗೂ ಕೊಡ್ಬೋದು, ಶಾಸಕರಿಗೂ ಕೊಡ್ಬೋದು, ಆ ವ್ಯವಸ್ಥೆ ಕೂಡ ನಾವು ಮಾಡ್ತೇವೆ. ಆದಷ್ಟು ಜನ ಬೆಂಗಳೂರಿಗೆ ಬಂದು ಇಲ್ಲಿ ಬಂದು ಕಾಯ್ಕೊಂಡಿದ್ದು ಕೊಡೋದು ಬದಲು, ಅವ್ರ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದು ಬದಲು ಸರ್ಕಾರನೇ ಅವ್ರ ಮನೆ ಬಾಗಿಲಿಗೆ ಹೋಗಬೇಕು. ನಮ್ಮ ಉದ್ದೇಶ ಎಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಕಂಪಲ್ಸರಿ ತಿಂಗಳಿಗೆ 2 ದಿನ ಪ್ರತಿ ವಿಧಾನಸಭಾ ಕ್ಷೇತ್ರನೂ ಅವ್ರ ಜಿಲ್ಲೆಗೆ ಏನು ವಹಿಸಿರ್ತೀವಿ ಅವರು ಕಂಪಲ್ಸರಿ ಅವ್ರು ಹೋಗಲೇಬೇಕಾಗ್ತದೆ. ನಾನು ಕೆಲವು ತಾಲೂಕುಗಳಿಗೆ ಆ ರೀತಿ ಪ್ರವಾಸವನ್ನು ಕೂಡ ನಾನು ಕೂಡ ಒಂದೊಂದು ದಿನ ಮಧ್ಯದಲ್ಲಿ ನಾನು ಮಾಡ್ತೇನೆ. ದಿಸ್ ಈಸ್ ನಂಬರ್ 1.